ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಮತ್ತೆ ಅಮೆರಿಕದ ಒಂದು ನ್ಯಾಷನಲ್ ಡೆಟ್ ಅವ್ರದ್ದೇನು ಸಾಲ ಇದೆ ಅದ್ರ ಬಗ್ಗೆ ಮಾತಾಡೋಕ್ಕೆ ನಾವು ಬಂದಿದ್ದೀವಿ. ಹಿಂದೆ ಶಾರ್ಟ್ ಸೀರೀಸ್ನಲ್ಲಿ ಸಾಲದ ಸುಳಿಯಲ್ಲಿ ಅಮೆರಿಕ ಅಂತ ಒಂದು ವಿಡಿಯೋ ಮಾಡಿದ್ದೆ. 2 ವರ್ಷ ಆಗಿದೆ ಆ ವಿಡಿಯೋ ಮಾಡಿ. ಕಂಟೆಂಟು ಚೆನ್ನಾಗೇ ಇತ್ತು, ಆದರೆ ಒಂದಿಷ್ಟು ವಾಯ್ಸ್ ಎಕೋ ಇಶ್ಯೂ ಇತ್ತು. ಬಟ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಚೆಕ್ಔಟ್ ಮಾಡ್ಬೋದು. ಅದರಲ್ಲಿ ಯಾಕೆ ಯೂಸ್ ಮಾಡ್ತಾ ಇದ್ದಾರೆ, ಮೇನ್ ಏನು ಅನ್ನೋದು ಬೇಸಿಕ್ಸ್ ಅದರಲ್ಲಿ ಕವರ್ ಮಾಡಿದ್ವಿ. ಏನಕ್ಕೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಅಮೆರಿಕದ ಸಾಲ ಅನ್ನೋದನ್ನ ಇವತ್ತು ನಾವು ಮಾತಾಡ್ತಾ ಹೋಗೋಣಂತೆ. ನೋಡಿ, ಇವಾಗ ನಾನು ಆ ವಿಡಿಯೋ ಮಾಡಿದಾಗ $31 ಟ್ರಿಲಿಯನ್ ಅಂತ ಇತ್ತು. ಈಗ ಅದು $36 ಟ್ರಿಲಿಯನ್ ಬಂದು ತಲುಪಿದೆ ಅಮೆರಿಕದ ಸಾಲ. ಸೊ ಇಷ್ಟೊಂದು ದೊಡ್ಡ ಮಟ್ಟಿನ ಸಾಲ ಆದಾಗ ಇದು ಯಾವುದಾದ್ರೂ ಒಂದು ಕೊನೆಗಿದೆಯಾ ಅಂತ ನೋಡಬೇಕು. ಯಾಕಂದರೆ 36 ಟ್ರಿಲಿಯನ್ನಷ್ಟು ಸಾಲನ ಮಾಡ್ಕೊಂಡಿದ್ದಾರೆ. ಯಾಕೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಅವ್ರದ್ದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ಅಂತ ಬರ್ತಾ ಹೋಗುತ್ತಲ್ವ. ಈಗ ಒಂದಿಷ್ಟು ಅಲ್ಲಿ ಪೆನ್ಷನ್ಗಳನ್ನು ಕೊಡಬೇಕಾಗತ್ತೆ, ಹೆಲ್ತ್ ಕೇರಿಗೆ ಯೂಸ್ ಮಾಡಬೇಕಾಗತ್ತೆ, ಇಂಟ್ರೆಸ್ಟ್ಗಳನ್ನು ಈಗ ಯಾರು ಸಾಲ ಮಾಡಿರ್ತಾರೆ ಆ ಸಾಲದವರಿಗೆ ಇಂಟ್ರೆಸ್ಟ್ ಕೊಡಬೇಕು. ಯಾವ ರೀತಿ ಸಾಲ ಅದೆಲ್ಲ ನಾನು ವಿವರಿಸ್ತಾ ಹೋಗ್ತೀನಿ. ಸೊ ಒಟ್ಟು ಹಾಕಿದ್ರೆ ಸಮಗ್ರ ಮೊತ್ತ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಇದೆ. $36 ಟ್ರಿಲಿಯನ್ ಬಂದು ತಲುಪಿದೆ ಇವಾಗ. ಈಗ ಎಲ್ಲರೂ ಇದು ಒಂದು ದೊಡ್ಡ ಒಂದು ಬೆಟ್ಟನ ಹೊತ್ಕೊಂಡು ಕೂತಿದ್ದಾರೆ. ಇದು ಯಾವ ಕ್ಷಣದಲ್ಲಿ ಬೇಕಾದರೂ ಇದು ಒಡಿಬೋದು ಅನ್ನೋ ಒಂದು ಮಾತುಗಳು ಆ ಕಡೆ ಈ ಕಡೆ ಕೇಳಿ ಬರ್ತಾ ಇದೆ. ಎಸ್ಪೆಷಲಿ ಯಾವಾಗ ಜಗತ್ತಿಗೆ ಒಂದು ಥ್ರೆಟ್ ಹಾಕೋ ಥರ ಒಂದು ಸ್ಯಾಂಕ್ಷನ್ನು, ಟ್ಯಾರಿಫು ಅಂತ ಈ ಥರ ಎಲ್ಲ ಮಾಡ್ತಾರೆ, ಆಗ ಏನಾದರೂ ಒಂದು ಇದಕ್ಕೆ ವಿರೋಧ ಬರ್ತಾ ಹೋಗ್ಬೋದಾ, ಇದ್ರದ್ದೊಂದು ಸಾಲದ್ದು ಇವ್ರದ್ದು ಬಸ್ಟ್ ಆಗ್ಬೋದಾ ಅನ್ನೋದು ಒಂದು ಮುನ್ನೆಲೆಗೆ ಬರ್ತಾ ಇದೆ ಈಗ. ಹಾಗಾದರೆ ನಿಜವಾಗ್ಲೂ US ಎಕನಾಮಿನೇ ಬಿದ್ದೋಗುವಂಥ ಸ್ಥಿತಿ ತಲುಪುತ್ತಾ ಅಂದರೆ ಅದು ತುಂಬ ದೊಡ್ಡ ಪ್ರಶ್ನೆ ಆಗ್ತಾ ಹೋಗುತ್ತೆ. ಯಾಕಂದರೆ US ಎಕನಾಮಿನೇ ಅಲ್ಲಾಡ್ತು ಅಂತಂದರೆ ಇಡೀ ಗ್ಲೋಬಲ್ ಎಕನಾಮಿನೂ ಕೂಡ ಅದು ಶೇಕ್ ಮಾಡಿಸುವಂಥ ಒಂದು ಕೆಪಾಸಿಟಿನ ಹೊಂದಿರುತ್ತಲ್ವ. ಹಾಗಾದರೆ ಯಾಕೆ ಸಾಲ ಮಾಡಬೇಕು, ಇವರು ಆರಾಮಾಗಿ ಪ್ರಿಂಟ್ ಮಾಡ್ಬಿಡ್ಬೋದಲ್ಲ ಅಂತ ನಿಮ್ಗೆ ಅನಿಸ್ತಾ ಹೋಗ್ಬೋದು. ಫಂಡಮೆಂಟಲ್ ಕ್ವಶನ್ ಅಲ್ವಾ. ಅವ್ರ ಹತ್ರನೇ ಇರುತ್ತೆ, ಪ್ರಿಂಟ್ ಮಾಡ್ಕೊಂಡ್ಬಿಡ್ಬೋದಲ್ಲ, ಯಾಕೆ ಸಾಲ ಮಾಡ್ತಾ ಹೋಗಬೇಕು ಅಂತ. ನೋಡಿ, ಅದು ಅಷ್ಟು ಸುಲಭವಾಗಿ ಆಗ್ತಾ ಹೋಗೋದಿಲ್ಲ. ಯಾಕೆಂದರೆ ಪ್ರಿಂಟ್ ಅಂತ ಮಾಡಿದಾಗ ನೀವು ಒಂದು ಸೈಕಲ್ ಆಗ್ತಾ ಇರೋದಿಲ್ಲ ಅಲ್ವಾ. ಈಗ ಬಾರೋ ಅಂತ ಆಗ್ತಾ ಇದೆ ಅಂದರೆ ಒಬ್ರು ಕೊಡಬೇಕು, ಒಬ್ರು ಹೋಗಬೇಕು, ಇರೋ ಕರೆನ್ಸಿನೇ ಯುಟಿಲೈಸ್ ಆಗ್ತಾ ಹೋಗುತ್ತೆ, ಅಲ್ಲಿ ಒಂದು ರೀಸೈಕಲ್ ನಡೀತಾ ಇರುತ್ತೆ. ಆದರೆ ಪ್ರಿಂಟ್ ಅಂದಾಗ ಹೊಸ ದುಡ್ಡು ನಿಮ್ಮ ಜೇಬಿಗೆ ಬಂದು ಸೇರ್ತಾ ಹೋಯಿತು ಅಂತಂದರೆ ಅದರಿಂದ ದೊಡ್ಡ ಮಟ್ಟದಲ್ಲಿ ಏನಾಗ್ತಾ ಹೋಗುತ್ತೆ, ಒಂದು ದೇಶದ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇತ್ತೀಚೆಗೆ ನೀವು ಶ್ರೀಲಂಕಾದಲ್ಲಿ ನೋಡಿದ್ದೀರಾ, ಅವ್ರದ್ದು ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಆದಾಗ ಯಾವ ರೀತಿ ಆಯಿತು ಅಂತ. ಜಿಂಬಾಬ್ವೆದಲ್ಲಿ ನೋಡಿದ್ದೀರಾ, ಅದೇ ರೀತಿಗೆ ವೆನೆಜುವೆಲಾದಲ್ಲೂ ನೋಡ್ತಾ ಇದ್ದೀರಾ. ಸೊ ಏನಾಗುತ್ತೆ, ಇನ್ಫ್ಲೇಷನ್ನು ತುಂಬ ಮೇಲ್ಗಡೆ ಹೋಗುತ್ತೆ. ನೀವು ಏನು ಸೇವಿಂಗ್ಸ್ ಅಂತ ಮಾಡಿರ್ತೀರೋ ಅದಕ್ಕೆ ಒಂದು ಬೆಲೆನೇ ಇರ್ತಾ ಹೋಗೋದಿಲ್ಲ. ನಾವು ಮಾಡಿದಂಥ ಸೇವಿಂಗ್ಸ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಬೆಲೆಗಳನ್ನು ಜಾಸ್ತಿ ಕೊಡಿ. ಈಗ $10 ಸಿಗುವಂಥದ್ದು $100 ಆಗ್ತಾ ಹೋಗುತ್ತೆ. ಒಂದು ಕರೆನ್ಸಿಗೆ ವ್ಯಾಲ್ಯೂ ಅನ್ನೋದೇ ಬಿದ್ದು ಹೋಗ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ದೇಶದವರು ಕೂಡ ಎಕ್ಸ್ಟ್ರಾ ಮನಿನ ಪ್ರಿಂಟ್ ಮಾಡಿಬಿಟ್ಟು ನಮ್ಮದು ಏನೇನಿದೆಯೋ ಅದನ್ನೆಲ್ಲ ಸರಿದೂಗಿಸ್ಕೊಳ್ಳೋಣ ಅಂತ ಹೋಗೋದಿಲ್ಲ. ಅದು ಒಂದು ಡಿಸಾಸ್ಟರ್ ಮೂವ್ ಆಗ್ತಾ ಹೋಗುತ್ತೆ. ಹಾಗಾಗಿ ಬಾರೋ ಮಾಡಲೇಬೇಕು ಅಂತ ಗೊತ್ತಾಯಿತು, ಸಾಲ ಮಾಡಲೇಬೇಕು. ಸಾಲದಲ್ಲಿ ಯಾವ ಥರ ವರ್ಕ್ ಆಗುತ್ತೆ, ಇದನ್ನ ಟ್ರೆಷರಿ ಆಕ್ಷನ್ ಮೂಲಕ ಮಾಡ್ತಾ ಹೋಗ್ತಾರೆ. ಇಲ್ಲೂ ಕೂಡ ನಮ್ಮ ದೇಶದಲ್ಲೂ ಇಲ್ವಾ ಅಂತಂದ್ರೆ ನಮ್ಮ ದೇಶದಲ್ಲೂ ಮಾಡ್ತಾ ಹೋಗ್ತಾರೆ. US ಅಲ್ಲೂ ಬೇರೆ ಬೇರೆ ಥರದಲ್ಲಿದೆ. ಇಲ್ಲಿ ನೀವು RBI ಬಾಂಡ್ ಅಂತೆಲ್ಲ ಕೇಳಿರ್ತೀರಲ್ವ, ಅದೇ ಥರ US ಅಲ್ಲೂ ಕೂಡ ಟಿ ಬಿಲ್ಸ್, ಟ್ರೆಷರಿ ಬಿಲ್ಸು, ಟ್ರೆಷರಿ ನೋಟ್ಸು, ಟ್ರೆಷರಿ ಬಾಂಡ್ಸು ಈ ಥರ ಬರ್ತಾ ಇದೆ. ಬೇರೆ ಬೇರೆ ದಾರಿನಲ್ಲಿ ಆಕ್ಷನ್ಗಳನ್ನು ಮಾಡೋದ್ರ ಮೂಲಕ ಅವ್ರು ಏನು ಮಾಡ್ತಾ ಹೋಗ್ತಾರೆ, ಸಾಲ ಮಾಡಿ ಅವ್ರದ್ದು ಏನೇನು ಎಕ್ಸ್ಟ್ರಾ ಇದೆಯೋ ಅದನ್ನ ತೀರಿಸ್ಕೊತಾ ಹೋಗ್ತಾರೆ. ಇದನ್ನ ಕನ್ನಡದಲ್ಲಿ ವಿತ್ತೀಯ ಕೊರತೆ ಅಂತ ಕರಿತೀವಿ. ಅಂದರೆ ಗೌರ್ಮೆಂಟಿಗೆ ಒಂದಿಷ್ಟು ಟ್ಯಾಕ್ಸ್ ಮೂಲಕ ರೆವೆನ್ಯೂಗಳು ಬರ್ತಾ ಹೋಗುತ್ತಲ್ವ. ಅಂದರೆ ರೆವೆನ್ಯೂ ಬರುವಂಥ ಸ್ಟ್ರೀಮ್ಗಳು ಅಂತಲೇ ಒಂದಿರುತ್ತೆ. ಇದನ್ನ ಬಜೆಟಲ್ಲೂ ಕೂಡ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತಾರೆ. ನಾನು ಬಜೆಟ್ ಬೇಸಿಕ್ಸ್ ವಿಡಿಯೋದಲ್ಲೂ ಕೂಡ ಅದನ್ನ ಕವರ್ ಮಾಡಿದ್ದೆ. ಪ್ರತಿ ಗೌರ್ಮೆಂಟಿಗೂ ಅದೇ ರೀತಿ ಇರ್ತಾ ಹೋಗುತ್ತೆ. ಸೊ ಆ ಒಂದು ಸೋರ್ಸ್ ಏನಿದೆ, ರೆವೆನ್ಯೂ ಸೋರ್ಸ್ ಏನಿದೆ, ಅದಕ್ಕಿಂತ ಸ್ಪೆಂಡಿಂಗೇ ಜಾಸ್ತಿ ಇದ್ದರೆ, ಆದಾಯಕ್ಕಿಂತ ಖರ್ಚೇ ಜಾಸ್ತಿ ಇತ್ತು ಅಂದರೆ ಅವಾಗೇನಾಗುತ್ತೆ, ವಿತ್ತೀಯ ಕೊರತೆ ಆಗುತ್ತೆ. US ಅದರಲ್ಲೂ ಕೂಡ ಅದೇ ರೀತಿ ಆಗ್ತಾ ಇರೋದು. ಅವ್ರದ್ದೊಂದು $30 ಟ್ರಿಲಿಯನ್ ಎಕನಾಮಿ ಅಂತ ಹೇಳ್ತಾ ಇದ್ರು ಕೂಡ, ಅವ್ರದ್ದು GDP ಎಷ್ಟಿದೆ ಅಂತ ಹೇಳ್ತಾ ಹೋದ್ರು ಕೂಡ ಅವ್ರದ್ದು ಸ್ಪೆಂಡಿಂಗ್ ಎಷ್ಟಿದೆ ಇವಾಗ $36 ಟ್ರಿಲಿಯನ್ ತಲುಪಿಟ್ಟಿದೆ. ಅಂದರೆ ಡೆಟ್ ಟು GDP ರೇಷಿಯೋ ನೋಡೋದಾದರೆ ಅದು ಮೇಲ್ಗಡೆಗೆ ಬಂದಿದೆ. ನಮ್ಮ ದೇಶದ್ದು ಒಂದು 4 ಟ್ರಿಲಿಯನ್ ಆದರೂ ನಮ್ಮದು ಒಂದು ಸಾಲ 2 ಟ್ರಿಲಿಯನ್ ಇದೆ. ಸ್ಟಿಲ್ ಬೆಟರ್. ಅದರ ಸಾಲ ಇದ್ದೇ ಇದೆ, ಪ್ರತಿ ದೇಶದ್ದು ಕೂಡ ಇದೇ ರೀತಿ ಇರುತ್ತೆ. ಹಾಗಾಗಿ ಅದನ್ನು ಯಾವ ರೀತಿಯಾಗಿ ಸಾಲನ ತೀರಿಸ್ಕೋಬೋದು ಅಂತಂದರೆ, ಗೌರ್ಮೆಂಟು ನಿಮಗೆ ಒಂದು ಗ್ಯಾರಂಟಿಯಾಗಿ ನಿಮಗೆ ಒಂದು ಬಾಂಡನ್ನು ಕೊಡ್ತೀವಿ, ನಿಮಗೆ ಒಂದು ಟ್ರೆಷರಿ ಬಿಲ್ಸ್ ಅಂತ ಇಶ್ಯೂ ಮಾಡ್ತೀವಿ. ಇಷ್ಟು ಲಿಮಿಟೆಡ್ ಪೀರಿಯಡ್ ಆಗಿರುತ್ತೆ, ಅದು 3 ವರ್ಷನೋ 90 ದಿನನೋ 150 ದಿನನೋ ಈ ಥರ ಇರುತ್ತೆ. ಅಷ್ಟರೊಳಗೆ ನೀವು ಅದನ್ನು ಹೋಲ್ಡ್ ಮಾಡಿಟ್ರಿ ಅಂತಂದರೆ ಗ್ಯಾರಂಟೀಡ್ ಆಗಿ ನಿಮಗೆ ಇಷ್ಟು ಇಂಟ್ರೆಸ್ಟ್ ಸಿಗ್ತಾ ಹೋಗುತ್ತೆ ಅಂತ. US ಇಂದ ಆಗಿರೋದ್ರಿಂದ ಒಂದು ಫಾರಿನ್ ಎಕ್ಸ್ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋದಕ್ಕೋಸ್ಕರ ಚೈನಾ, ಜಪಾನು, ಇಂಡಿಯಾ ಈ ಥರ ಬೇರೆ ಬೇರೆ ದೇಶಗಳು ಕೂಡ ಈ ಟ್ರೆಷರಿ ಆಕ್ಷನ್ ಏನು ನಡೆಯುತ್ತೆ ಅದರಲ್ಲಿ ಭಾಗವಹಿಸ್ತಾ ಹೋಗ್ತಾರೆ. ಕೆಲವೊಂದು ಕಾಂಪಿಟೇಟಿವ್ ಬಿಡ್ ಅಂತ ನಡೆಯುತ್ತೆ, ಕೆಲವೊಂದು ನಾನ್ ಕಾಂಪಿಟೇಟಿವ್ ಬಿಡ್ ಅಂತ ಇರುತ್ತೆ. ಕಾಂಪಿಟೇಟಿವ್ ಬಿಡ್ಡಲ್ಲಿ ನೋಡ್ತಾ ಹೋಗ್ತಾರೆ ಪೂರ್ತಿ ಎಷ್ಟು ಡಿಮ್ಯಾಂಡ್ ಬಂದಿದೆ, ಎಷ್ಟು ಸಪ್ಲೈ ಇದೆ. ಈಗ ನಮ್ಮ RBIನಲ್ಲೂ ಕೂಡ ನಡೀತಾ ಹೋಗುತ್ತೆ ಒಂದು ಆಕ್ಷನ್ ಅಂತ ನಡೆದಾಗ, ಒಂದು ಓಪನ್ ಮಾರ್ಕೆಟ್ ಆಪರೇಷನ್ ಮಾಡ್ತಾ ಹೋಗ್ತಾರಲ್ಲ, ಅದರಲ್ಲಿ ನಡೀತಾ ಹೋಗುತ್ತೆ. ಸೊ ಅದರಲ್ಲಿ ಒಂದು ಬೆಲೆ ನಿರ್ಧಾರ ಆಗುತ್ತೆ. ಈ ಬೆಲೆಯಲ್ಲಿ ಈಗ ಇತ್ತೀಚೆಗೆ ರುಪಿ ಸ್ವ್ಯಾಪ್ ಮಾಡಿದ್ರು, ನಿಮ್ಗೆ ಗೊತ್ತಿರ್ಬೋದು, $1 ಸ್ವ್ಯಾಪ್ ಮಾಡ್ತಾ ಹೋದ್ರು. ಅದೇ ರೀತಿಯಾಗಿ ಟ್ರೆಷರಿ ಆಕ್ಷನಲ್ಲೂ ಕೂಡ ಆ ಥರ ನಡೆಯುತ್ತೆ. ಅದನ್ನು ಕೂಡ ಏನೊಂದು ಬಡ್ಡಿ ಕೊಡ್ತಾರಲ್ಲ, ಈಗ ಟಿ ಬಿಲ್ಸ್ ಅಂತ ಇಶ್ಯೂ ಮಾಡ್ತಾರೆ 90 ದಿನಕ್ಕೆ.
90 ದಿನ ಆದಮೇಲೆ 91 ದಿನ ಆದಮೇಲೆ ಅವರು ಅದಕ್ಕೆ ಬಡ್ಡಿ ಕೊಡಬೇಕು ಅಂತಂದರೆ ಆ ಬಡ್ಡಿನೂ ಕೂಡ ಆ ಒಂದು ಏನು ಸಾಲದ ಕೌಂಟ್ ಇದೆ $36 ಟ್ರಿಲಿಯನ್ ಅದಕ್ಕೆ ಸೇರ್ತಾ ಹೋಗುತ್ತೆ. ಹಾಗಾಗಿ ಏನಾಗ್ತಾ ಇದೆ, ವರ್ಷದಿಂದ ವರ್ಷಕ್ಕೆ ಈ ಬಡ್ಡಿ ಕೌಂಟು ಬೆಳೀತಾನೇ ಹೋಗ್ತಾ ಇದೆ. ಸೊ ಅನೌನ್ಸ್ ಮಾಡ್ತಾರೆ, ಅನೌನ್ಸ್ ಮಾಡಿದ್ಮೇಲೆ ಅಮೌಂಟ್ ಎಷ್ಟು, ಯಾವ ಥರದ್ದು ಟೈಪ್ ಆಫ್ ಸೆಕ್ಯೂರಿಟೀಸ್ ಇದೆ ಅಂತ ಹೇಳ್ತಾರೆ, ಬಿಡ್ಡಿಂಗ್ ನಡೆಯುತ್ತೆ, ಅದರಲ್ಲಿ ಕಾಂಪಿಟೇಟಿವ್ ನಾನ್ ಕಾಂಪಿಟೇಟಿವ್ ಬಿಡ್ ಅಂತ ನಡೆಯುತ್ತೆ. ಅಲ್ಲಿ ದೇಶದವರು ಪಾರ್ಟಿಸಿಪೇಟ್ ಮಾಡ್ಬೋದು, ಅಲ್ಲಿ ಬ್ಯಾಂಕು ಮ್ಯೂಚುವಲ್ ಫಂಡು ಬೇರೆ ದೇಶದವರು ಕೂಡ ಬಂದು ಮಾಡ್ಬೋದು. ಒಂದು ಸಲ ಬಿಡ್ ಅಕ್ಸೆಪ್ಟ್ ಆಯಿತು ಅಂತಂದರೆ ಯಾರ್ಯಾರು ಸಕ್ಸಸ್ಫುಲ್ ಬಿಡ್ಡರ್ಸ್ ಇರ್ತಾರೋ ಯಾರ್ಯಾರು ಅವರಿಗೆ ಎಲ್ಲರಿಗೂ ಒಂದೇ ರೇಟಲ್ಲಿ ಸಿಗ್ತಾ ಹೋಗುತ್ತೆ. ಏನು ರೇಟ್ ಅಂತ ಡಿಸೈಡ್ ಆಗುತ್ತೋ, ಯಾರು ಬಿಡ್ ಮಾಡಿರ್ತಾರೋ ಅದು ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲೂ ನಡೀತಾ ಇರುತ್ತೆ. ಸೊ ಅವರಿಗೆ ಇಲ್ಲ ಕಾಂಪಿಟೇಟಿವ್ ಪ್ರೈಸಿಂಗ್ ಮೇಲೆ ಮಾಡಿದ್ದಾರೆ ಅಂದರೆ ಯಾರು ಚೆನ್ನಾಗಿ ಕಾಂಪಿಟೇಟಿವ್ ಪ್ರೈಸಿಂಗ್ ಕೊಟ್ಟಿದ್ರು ಆ ಪ್ರೈಸ್ನ ಫೈನಲ್ ಮಾಡಿ ಆ ರೇಂಜಿಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅವರೆಲ್ಲರಿಗೂ ಕೂಡ ಸಿಗ್ತಾ ಹೋಗುತ್ತೆ. ಇದನ್ನ ನಾನು ಆಗಲೇ ಹೇಳ್ದಂಗೆ ಬಿಡ್ ಟು ಕವರ್ ರೇಷಿಯೋ ಅಂತ ನೋಡ್ತಾ ಹೋಗ್ತೀವಿ. ಅಂದರೆ ಡಿಮ್ಯಾಂಡ್ ಎಷ್ಟಿದೆ, ಅದಕ್ಕೆ ಸಪ್ಲೈ ಎಷ್ಟು ಬರ್ತಾ ಇದೆ, ಅಂದರೆ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಅದು ಚೆನ್ನಾಗಿ ಸ್ಟ್ರಾಂಗ್ ಡಿಮ್ಯಾಂಡ್ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ರೇಷಿಯೋ ಜಾಸ್ತಿ ಇದೆ ಅಂತಂದರೆ $100 ಸಪ್ಲೈ ಇದೆ, ಆದರೆ $150 ಡಿಮ್ಯಾಂಡ್ ಬರ್ತಾ ಇದೆ ಅಂತಂದರೆ ಅವಾಗ ಏನಾಗ್ತಾ ಹೋಗುತ್ತೆ, ರೇಷಿಯೋ ಜಾಸ್ತಿ ಆಗ್ತಾ ಹೋಗುತ್ತೆ, ಅಂದರೆ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ. ಆದರೆ ಲಾಸ್ಟ್ ಆಕ್ಷನ್ ನಡೆದಿದ್ದಲ್ಲಿ ನೀವು ನೋಡ್ತಾ ಬರೋದಾದರೆ ಫಾರಿನ್ ಕಂಟ್ರೀಸ್ಗಳು ಏನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಲ್ಲ ಅದು ಗಣನೀಯವಾಗಿ ಕಮ್ಮಿ ಆಗಿದೆ. ಇಂಡಿಯಾ, ಚೈನಾ ಮತ್ತೊಂದು ಎಲ್ಲರೂ ಕೂಡ ಅದರಲ್ಲಿ ಎಕ್ಸಿಟಲ್ಲೇ ಭಾಗವಹಿಸ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಹಾಗಾದರೆ ಇದುವರೆಗೂ ಯಾರ್ಯಾರು ಇಟ್ಕೊಂಡಿದ್ದಾರೆ ಇದನ್ನ ಡೆಟ್ ಟೋಟಲ್ ರೇಷಿಯೋ ಅಂತ ನೋಡ್ತಾ ಬರೋದಾದರೆ, ಈಗ ಇಂಡಿಯಾ, ಚೈನಾ ಅಂತ ನಾವು ಮಾತಾಡ್ತಾ ಹೋದ್ವಿ, ಜಪಾನ್ ಅಂತ ಓವರ್ ಆಲ್ ರೇಷಿಯೋ ಅಂತ ನೀವು ನೋಡ್ತಾ ಬರೋದಾದರೆ ಈ ರೀತಿಯಾಗಿದೆ ರೇಷಿಯೋ ಅದು. ಸೊ ಅವ್ರದ್ದು 34% ಏನಿದೆ ಡೆಟ್ಟು ಅದನ್ನು ಫಾರಿನ್ ಇನ್ವೆಸ್ಟರ್ಸ್ಗಳೇ ಇದೆ. ಫಾರಿನ್ ಇನ್ವೆಸ್ಟರ್ಸ್ ಅಂದಾಗ ನಾನು ಆಗಲೇ ಹೇಳಿದಾಗೆ ಚೈನಾ ಆಗಿರ್ಬೋದು, ನಮ್ಮ ಸೆಂಟ್ರಲ್ ಬ್ಯಾಂಕ್ಗಳು, ಚೈನಾ ಸೆಂಟ್ರಲ್ ಬ್ಯಾಂಕು, RBI ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ದೇಶಗಳು ಹೋಲ್ಡ್ ಮಾಡಿರೋದೆ 34% ಇದೆ. ಅದರಲ್ಲಿ ಚೈನಾ ಹತ್ರನೇ $1.1 ಟ್ರಿಲಿಯನ್ ಅಷ್ಟು US ಟ್ರೆಷರಿ ಬಾಂಡ್ಗಳಿದೆ. ಜಪಾನ್ ಹತ್ರ $700 ಬಿಲಿಯನ್ ಟ್ರೆಷರಿ ಬಾಂಡ್ಸ್ಗಳಿದೆ. ಅದೇ ರೀತಿಯಾಗಿ ಫೆಡರಲ್ ಅಕೌಂಟ್ಸ್ ಅಂತಂದರೆ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಯಾವುದೋ ಒಂದು ಸಂಸ್ಥೆ, ಆ ಸಂಸ್ಥೆ ಏನು ಮಾಡ್ತಾ ಇರುತ್ತೆ, ಏನೋ ಒಂದು ಹೆಲ್ತ್ ಕೇರ್ ಸರ್ವಿಸ್ ಮಾಡ್ತಾ ಇರುತ್ತೆ ಅಂತ ಅನ್ಕೊಳ್ಳೋಣ. ಅದರಲ್ಲಿ ಎಷ್ಟು ಟ್ಯಾಕ್ಸೇಷನ್ ಬರ್ತಾ ಇದೆಯೋ ಅದಕ್ಕಿಂತ ಅವ್ರು ಸ್ಪೆಂಡ್ ಮಾಡ್ತಾ ಇರೋದೇ ಜಾಸ್ತಿ ಇದೆ ಅಂದರೆ ಅವ್ರೇನು ಮಾಡ್ತಾರೆ, ಅದನ್ನು ಸರಿದೂಗ್ಸೋಕ್ಕೆ ಆ ಗೌರ್ಮೆಂಟ್ ಏನು ಇನ್ಸ್ಟಿಟ್ಯೂಟ್ ಇರುತ್ತೆ ಅದೇ ಗೌರ್ಮೆಂಟಿಂದ ಸಾಲನ ತೊಗೊತಾ ಹೋಗುತ್ತೆ. ಅದೊಂಥರ ಒಂದೊಳಗಡೆ ಒಂದು ಲೂಪ್ ಆದಂಗೆ. ಸೊ ಈ ರೀತಿಯಾಗಿ ನೀವು ನೋಡ್ತಾ ಬರೋದಾದರೆ ಅಲ್ಲಿಯ ಪಬ್ಲಿಕ್ಕು, ಫೆಡರಲ್ ರಿಸರ್ವ್, ಸ್ಟೇಟ್ ಗೌರ್ಮೆಂಟು, ಡೊಮೆಸ್ಟಿಕ್ ಇನ್ವೆಸ್ಟರ್ಸು ಅವ್ರದ್ದು ಕೂಡ ದೊಡ್ಡ ಪಾಲೇ ಇದೆ. ಸೊ 34% ಫಾರಿನ್ ದೇಶದ ಇನ್ವೆಸ್ಟರ್ಸ್ಗಳು, ಅಂದರೆ ಫಾರಿನ್ ಅದು ಬೇರೆ ಬ್ಯಾಂಕ್ಗಳು ಕೂಡ ಆಗಿರ್ಬೋದು, ಅವರು ಕೂಡ ಇದರಲ್ಲಿ ಇರುವಂಥದ್ದು ಕಾಣಿಸ್ತಾ ಇದೆ. ಸೊ ಈಗ ಬರ್ತಾ ಇರೋದಂತ ಏನು ಅಂತಂದರೆ, ಈ ಫಾರಿನ್ ಇನ್ವೆಸ್ಟರ್ಸ್ಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದನ್ನೇ ನಿಲ್ಲಿಸ್ಬಿಟ್ರು ಅಂತಂದರೆ ಆಗ ಅವ್ರು ಹೇಗೆ ಸರಿದೂಗಿಸ್ಕೊತ ಹೋಗ್ತಾರೆ. US ಡೆಟ್ಟು ಅವರು ಇಷ್ಟು ಸಾಲನ ಮಾಡಿದ್ದಾರೆ ಅಂದರೆ ಇಷ್ಟು ದಿನ ಇಷ್ಟು ಖರ್ಚು ಅನ್ನೋದು ಇದ್ದೇ ಇರುತ್ತಲ್ವ, ಅದನ್ನ ಹೇಗೆ ಸರಿದೂಗಿಸ್ಕೊಂಡು ಹೋಗ್ತಾರೆ ಅನ್ನೋದು ಇವಾಗ ಎಲ್ಲ ಕಡೆಗೆ ಬರ್ತಾ ಇರುವಂಥ ಪ್ರಶ್ನೆ. ಸೊ ಅದಕ್ಕೆ ಬೇರೆ ಬೇರೆ ದಾರಿಗಳನ್ನು ಕೂಡ ಅವ್ರು ಹೊಂದ್ಕೊಂಡಿದ್ದಾರೆ. ಯಾಕೆಂದರೆ ಅವ್ರಿಗೆ ಗೊತ್ತು ಪಬ್ಲಿಕ್ ಡೆಟ್ ಅಂತ ಇಷ್ಟಿದೆ, ಇದರಲ್ಲಿ ಗೌರ್ಮೆಂಟ್ ಡೆಟ್ ಅಂತ ಇಷ್ಟಿದೆ ಅಂತ. ಗೌರ್ಮೆಂಟ್ ಡೆಟ್ ಇದೆ ಅಂತಂದಾಗ ಗೌರ್ಮೆಂಟಿಂದು ಲ್ಯಾಂಡ್ ಅಂತಲೂ ಕೂಡ ಒಂದಿಷ್ಟು ಇರುತ್ತಲ್ಲ, ಆ ಲ್ಯಾಂಡನ್ನು ಸೆಲ್ ಮಾಡಿಬಿಟ್ಟು ಅದನ್ನು ಸರಿದೂಗಿಸ್ಕೋಬೋದು ಏನಾದರೂ ಫಾರಿನ್ ಅವರು ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದರೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಬಿಟ್ಕಾಯಿನ್ದ ಒಂದು ರಿಸರ್ವ್ನ ಮಾಡಿ ಅಲ್ಲಿ ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡೋ ಥರದ್ದು ಮಾಡ್ತಾ ಇದ್ದಾರೆ ಅಂತ ಕೇಳಿ ಯಾಕೆಂದರೆ ನೀವು ಹಿಸ್ಟಾರಿಕಲಿ ನೀವು ನೋಡ್ತಾ ಬರೋದಾದರೆ ವರ್ಲ್ಡ್ ವಾರ್ ಟೈಮಲ್ಲಿ ತುಂಬ ದೊಡ್ಡದಾಗಿ ಮೇಲ್ಗಡೆ ಹೋಗಿತ್ತು, World War I, World War II. ಆದರೆ ಒಂದು ಶಾಂತಿ ಆಯಿತು ಅಂತಂದಾಗ ವಾಪಸ್ ಕೆಳಗಡೆ ಬರ್ತಾ ಇದೆ. ಆವಾಗಲೂ ಕೂಡ ಒಂದಿಷ್ಟು ಈ ಥರ ಸೆಲ್ ಮಾಡಿ ಮತ್ತೊಂದೆಲ್ಲ ಮಾಡಿರುವಂಥದ್ದು ನೋಡ್ತಾ ಇದ್ವಿ. ಆದರೆ ಈ ಸಲ ರಿಯಲ್ ಕಾಸ್ಟ್ ಆಫ್ ಡೆಟ್ಟು ಒಂದು ಎಕನಾಮಿಕ್ ಕಾನ್ಸಿಕ್ವೆನ್ಸಸ್ಗಳಿಂದ ಆಗ್ತಾ ಇದೆ ಅಲ್ವಾ. ಈಗ ಟ್ಯಾರಿಫ್ ಅಂತ ಮಾತಾಡ್ತಾ ಇದ್ದಾರೆ, ಪೊಲಿಟಿಕಲಿ ಒಬ್ಬರ ಮೇಲೆ ಒಬ್ಬರು ಇನ್ನೊಂದನ್ನು ಹೇಳ್ತಾ ಇದ್ದಾರೆ. ಸೊ ಈ ಥರ ಎಲ್ಲ ಬರ್ತಾ ಇದ್ದಾಗ ಇದು ಪ್ರೊಜೆಕ್ಷನ್ ಏನಿದೆ ಅಂತಂದರೆ ವರ್ಷದಿಂದ ವರ್ಷಕ್ಕೆ ಮೇಲ್ಗಡೆನೇ ಹೋಗ್ತಾ ಹೋಗುತ್ತೆ ಅಂತ ಇದೆ. ಎಲ್ಲಿ ತನಕ ಹೋಗುತ್ತೆ ಅಂತಂದರೆ 2054 ಇದು 166% ಆಫ್ ದೇರ್ GDP ತಲುಪುತ್ತೆ ಅಂತ. ಅಂದರೆ ಇವಾಗ ಅವರ GDP ನಾನು ಆಗಲೇ ಹೇಳಿದಾಗೆ ಸರಿಸುಮಾರು $30 ಟ್ರಿಲಿಯನ್ ಇದೆ. ಈಗ $36 ಟ್ರಿಲಿಯನ್ ಬಂದುಬಿಟ್ಟಿದೆ. ಅಂದರೆ ಅವರ GDP ರೇಷಿಯೋ ಅಂತ ನೀವು ನೋಡ್ತಾ ಬರೋದಾದರೆ 120-130 ಚಿಲ್ಲರೆಗೆ ಬಂದುಬಿಟ್ಟಿದೆ ಇವಾಗ 2025. ಹಿಂದೆ ಯಾವಾಗ ಈ ಥರ ಆಗಿತ್ತು ಅಂತಂದರೆ ವರ್ಲ್ಡ್ ವಾರ್ ಟೈಮಲ್ಲಿ ಒಂದ್ಸಲ ಆಗಿತ್ತು. ಅದನ್ನು ಬಿಟ್ಟರೆ ಆ ಲೆವೆಲ್ಗೆ ಬಂದಿರುವಂಥದ್ದು ಈವಾಗಲೇ ಅದರ ಹತ್ತಿರ ಲೆವೆಲ್ಗೆ ಬರ್ತಾ ಇದ್ದಾರೆ ಇವಾಗ. ಸೊ ಇದು ಪ್ರೊಜೆಕ್ಷನ್ ಇದೇ ರೀತಿ ಮುಂದುವರಿತಾ ಹೋಯಿತು ಅಂತಂದರೆ ಡೆಟ್ಟು 2054 166% ಆಫ್ GDPಗೆ ತಲುಪುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಿದು ಕೆಟ್ಟದು, ಫಿಸ್ಕಲ್ ಡೆಫಿಸಿಟ್ ಇಷ್ಟೊಂದು ದೊಡ್ಡದಾಗಿ ಆಗಬಾರ್ದು ಫೆಡರಲ್ ಡೆಟ್ ಅಂದರೆ, ದೇಶದ ಎಕನಾಮಿ ಅದರ ಏನು ಪ್ರಗತಿ ಆಗ್ತಾ ಇರುತ್ತೆ ಅದ್ರ ಮೇಲೆ ಹೊಡೆತ ಬೀಳ್ತಾ ಇರುತ್ತೆ. ಅಲ್ಲಿರೋ ಜನದ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗುತ್ತೆ. ಅಲ್ಲಿ ಜನದ ಏನು ಒಂದು ವ್ಯಾಲ್ಯೂ ಇರುತ್ತೋ ಅದು 4% ಈಗ ಏನಿರುತ್ತೋ ಅದು ಆಟೋಮೆಟಿಕ್ಕಾಗಿ 4% ಅದರ ಬೆಲೆ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ಫ್ಲೇಷನ್ ಅನ್ನೋದು ಬೇರೆ, ಇನ್ಫ್ಲೇಷನ್ ಅಲ್ಲದ್ರ ಜೊತೆಗೇನೆ ನಿಮಗೆ ಬರೀ ಡೆಟ್ಟಿಂದನೇ 4% ನಿಮಗೆ ಎಫೆಕ್ಟು ಬೀಳ್ತಾ ಹೋಗುತ್ತೆ ಅನ್ನೋದು ಕೂಡ ರಿಪೋರ್ಟ್ ಬರ್ತಾ ಇದೆ ಈ ರೀತಿಯಾಗಿ. ಸೊ ಹಾಗಾಗಿ ಇದು ಒಂದು ಕಮ್ಮಿ ಆಗುತ್ತೆ ಅನ್ನೋ ಒಂದು ಪ್ರೊಜೆಕ್ಷನ್ ಎಲ್ಲೂ ಕಾಣಿಸ್ತಾ ಇಲ್ಲ, ಮೇಲ್ಗಡೆನೇ ಹೋಗುತ್ತೆ ಅನ್ನೋದಿದೆ. ಆದರೆ ಮೇಲ್ಗಡೆನೇ ಹೋಗೋದ್ರಿಂದ ಇಲ್ಲಿ ಒಂದು ದೊಡ್ಡ ಒಂದು ಕೊಲ್ಯಾಪ್ಸ್ ಆಗೋದಕ್ಕಿಂತ ಅಲ್ಲಿಯ ಒಂದು ಪೊಲಿಟಿಕಲ್ ಡಿಸಿಷನ್ನಿಂದ ಒಂದು ಕೊಲ್ಯಾಪ್ಸ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನಾಗಲೇ ಹೇಳ್ದಂಗೆ ಡೆಟ್ ತುಂಬ ಆಯಿತು ಅಂತಂದರೆ ಅಲ್ಲಿ ಯಾರೋ ಆಂಟ್ರಪ್ರನರ್
ಏನಾದ್ರು ಒಂದು ಸ್ಟಾರ್ಟಪ್ ಐಡಿಯಾ ಇದೆ ಅಂದರೆ ಅವ್ರಿಗೆ ತೊಂದರೆ ಆಗ್ತಾ ಹೋಗುತ್ತೆ, ಒಂದು ಒಳ್ಳೆ ರೀತಿಯಾದಂಥ ಯೋಜನೆಗಳಿಗೆ ಇಂಡಸ್ಟ್ರಿಗಳಿಗೆ ಸಿಗ್ತಾ ಹೋಗೋದಿಲ್ಲ. ಜೊತೆಗೆ ಇದ್ರ ಮಧ್ಯದಲ್ಲಿ ನಿಮಗೆ ನೋಡ್ತಾ ಇದ್ದಾರೆ ಅವ್ರದ್ದು ವರ್ಷ ಅವ್ರದ್ದು ಡೆಟ್ ಸೀಲಿಂಗ್ ಏನಿರುತ್ತೆ ಅದನ್ನ ಜಾಸ್ತಿ ಮಾಡ್ಕೊತಾ ಬರಬೇಕು. ಅದಕ್ಕೆ ಪ್ರತಿಪಕ್ಷದವರು ಅವರು ಎರಡು ಕೂಡ ಒಪ್ಪಿಗೆ ಕೊಡ್ತಾ ಹೋಗಬೇಕು. ಒಂದೊಂದ್ಸಲ ಏನು ಮಾಡಿಬಿಡ್ತಾರೆ, ಡಿಲೇ ಮಾಡಿಬಿಡ್ತಾರೆ. ಇಷ್ಟ ದಿನದೊಳಗಡೆ ಆಗಬೇಕು ಅಂತ ಇರುತ್ತೆ, ಯಾಕೆಂದರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಆ ಸಾಲದಿಂದನೇ ದುಡ್ಡು ಬರಬೇಕು ಅಂತ ಇರುತ್ತೆ. ಅದು 2011ರಲ್ಲಿ ಒಂದು ಸಲ ಆಗಿತ್ತು, ಆ ಥರ ಆಲ್ಮೋಸ್ಟ್ ಮಿಸ್ ಆಯ್ತನೋ ಅನ್ನೋ ಥರ. 2021ರಲ್ಲಿ ಒಂದು ಸಲ ಆಗಿತ್ತು, 2023ರಲ್ಲೂ ಒಂದು ಸಲ ಆಗಿತ್ತು, ಆಲ್ಮೋಸ್ಟ್ ಡೆಡ್ ಎಂಡನ್ನು ರೀಚ್ ಆಗಿಬಿಟ್ರೇನೋ ಅಂತ. ಇದರಿಂದ ಏನಾಗುತ್ತೆ, ಇನ್ವೆಸ್ಟರ್ಸ್ಗಳ ಒಂದು ಸೆಂಟಿಮೆಂಟ್ಗೆ ಹರ್ಟ್ ಆಗ್ತಾ ಹೋಗುತ್ತಲ್ವ, ಅವರಿಗೆ ಒಂದು ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಯಾರು ಫಾರಿನಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ US ಟ್ರೆಷರಿ ಬಾಂಡಲ್ಲಿ. ಅದರ ಜೊತೆಗೇ ಫೆಡ್ ಏನಿದೆ ಅಲ್ಲಿಯ ಸೆಂಟ್ರಲ್ ಬ್ಯಾಂಕು, ಅದಕ್ಕೆ ಒಂದು ಇಂಡಿಪೆಂಡೆಂಟ್ ಹ್ಯಾಂಡ್ ಅಂತ ಇದೆ. ಅವರು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಾಗಿರ್ಬೋದು, ಟ್ರೆಷರಿ ಇಶ್ಯೂ ಮಾಡೋದಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಅಲ್ಲಿ ಗೌರ್ಮೆಂಟಿನ ಹಸ್ತಕ್ಷೇಪ ಜಾಸ್ತಿ ಆಗ್ತಾ ಇದೆ ಅಂದರೆ ಕೂಡ ಅದು ಕೂಡ ಒಂದು ಫ್ಯೂಚರ್ ಕ್ರೈಸಿಸ್ಗೆ ದಾರಿ ಆಗ್ತಾ ಹೋಗ್ಬೋದು. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇದು ಎಲ್ಲ ಪಾಯಿಂಟ್ಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ ಅಲ್ವಾ. ಒಂದೊಂದೇ ನೋಡ್ತೀರಾ, ಟ್ರಂಪ್ ಸರ್ಕಾರಕ್ಕೆ ಲಾಸ್ಟ್ ಟೈಮು ತುಂಬ ಒಂದು ಕಷ್ಟ ಆಗಿತ್ತು, ಇಶ್ಯೂ ಮಾಡೋಕ್ಕಾಗಿಲ್ಲ 2021ರಲ್ಲಿ. 2023ರಲ್ಲಿ ಬೈಡನ್ ಅವರಿಗೆ ಅದೇ ಥರ ಮಾಡ್ತಾ ಹೋಗಿದ್ರು. ಸೊ ಈ ರೀತಿ ನಡೀತಾ ಇದೆ. ಆ ಪೊಲಿಟಿಕಲ್ ಏನಾದರೂ ಆ ಥರ ಆಯಿತು ಅಂತಂದರೆ ಆಗ ಒಂದು ಇನ್ವೆಸ್ಟರ್ ಸೆಂಟಿಮೆಂಟು ಶೇಕ್ ಆಗ್ತಾ ಹೋಗುತ್ತೆ. ಜೊತೆಗೆ ತುಂಬ ಏನಾದ್ರು ಘಂಟಾಘೋಷವಾಗಿ ಯೋಜನೆಗಳನ್ನು ಕೂಗ್ಬಿಟ್ರು ಅಂತಂದರೆ, ಅಂದರೆ ಇನ್ಮೇಲೆ ನಿಮಗೆ ದೊಡ್ಡ ಮಟ್ಟಿನಲ್ಲಿ ಟ್ಯಾಕ್ಸ್ ಕಟ್ ಮಾಡಿಬಿಡ್ತೀವಿ, ಅಥವಾ ದೊಡ್ಡದಾಗಿ ಒಂದು ಮೇಜರ್ ಆಗಿರೋ ಒಂದು ಸ್ಪೆಂಡಿಂಗ್ ಪ್ರೋಗ್ರಾಮ್ಗಳನ್ನು ಅನೌನ್ಸ್ ಮಾಡಿಬಿಟ್ರು, ಈ ಥರ ಎಲ್ಲ ಮಾಡ್ತಾ ಹೋಯಿತು ಅಂತಂದರೆ ಅದರಿಂದನೂ ಕೂಡ ಏನಾಗ್ತಾ ಹೋಗುತ್ತೆ, ಒಂದು ಫಿಸ್ಕಲ್ ಡಿಸಿಪ್ಲಿನ್ ಹಾಳಾಗ್ತಾ ಹೋಗುತ್ತೆ. ಒಂದು ಅದರ ಒಂದು ಏನು ಕಾನ್ಫಿಡೆನ್ಸ್ ಇರುತ್ತೆ ಅದು ಕಮ್ಮಿ ಆಗ್ತಾ ಬರ್ತಾ ಹೋಗುತ್ತೆ. ಒಂದು ದೊಡ್ಡ ಮಟ್ಟಿನಲ್ಲಿ ಸೆಲ್ಲಿಂಗ್ ನೋಡ್ತಾ ಹೋಗ್ಬೋದು, ಯಾರು ಕೂಡ ಪಾರ್ಟಿಸಿಪೇಟೇ ಮಾಡ್ದಲೇ ಹೋಗ್ಬೋದು ಡೆಟ್ಟಲ್ಲಿ. ಈ ರೀತಿ ಎಲ್ಲ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಇವರೇ ಇಂಟ್ರೆಸ್ಟ್ನ ಕೊಡದಲ್ಲೇ ಇರುವಂಥ ಸ್ಥಿತಿ ತುಂಬ ಕಡಿಮೆ. ಗೌರ್ಮೆಂಟ್ ಇವಾಗ ನಮ್ಮ ಹತ್ರ ಇಲ್ಲ, ಇಂಟ್ರೆಸ್ಟ್ ಕೊಡೋಕ್ಕೆ ದಾರಿ ಇಲ್ಲ, ನಿಮ್ಗೆ ಇಂಟ್ರೆಸ್ಟೇ ಕೊಡಲ್ಲ ಅಂದರೆ ಆ ಬಾಂಡಿಗೆ ವ್ಯಾಲ್ಯೂನ ಬಿದ್ದು ಹೋಗ್ಬಿಡುತ್ತೆ. ಆಮೇಲೆ ಯಾರೂ ಅವರು ಪರ್ಚೇಸ್ ಮಾಡೋಕ್ಕೆ ಬರೋದಿಲ್ಲ. ಅದು ಒಂದು ಗ್ಲೋಬಲ್ ಸೆಂಟಿಮೆಂಟ್ನೇ ಒಂದು ಹಾಳು ಮಾಡಿಬಿಡುತ್ತೆ. ಯಾಕೆ ಥರ ಹೇಳ್ತಾ ಇದ್ದೀನಿ ಅಂದರೆ, US ಟ್ರೆಷರಿ ಬಾಂಡಿಗೆ AAA ಸೇಫ್ಟಿ ಎಲ್ಲ ನೀವು ನೋಡ್ತಾ ಇರ್ತಾರಲ್ಲ, ಕ್ರೆಡಿಟ್ ರೇಟಿಂಗ್ ಸೇಫ್ಟಿ ಅಂತ, ಅದು AAA ಇತ್ತು ಸುಮಾರು ವರ್ಷದಿಂದ. ಆದರೆ ಇತ್ತೀಚಿನ ವರ್ಷದಲ್ಲಿ ಏನು ಮಾಡಿದೆ, ಕೆಲವೊಂದು ರೆಪ್ಯೂಟೆಡ್ ಏಜೆನ್ಸಿಗಳು S&P ಆಗಿರ್ಬೋದು, ಫಿಚ್ ಆಗಿರ್ಬೋದು, ಅವರೆಲ್ಲ ಏನು ಹೇಳಿದ್ದಾರೆ ಅಂದರೆ AAA ಇಂದ ಈಗ AA+ಗೆ ಇಳಿಸಿದ್ದಾರೆ ಯಾವುದನ್ನ, US ಟ್ರೆಷರಿ ಬಾಂಡ್ನ. ಯಾಕೆ ಅಂತಂದರೆ ರಿಪೀಟೆಡ್ ಆಗಿ ಇಲ್ಲಿ ಒಂದು ಪೊಲಿಟಿಕಲ್ ಒಂದು ಹಂಗಾಮ ನಡೀತಾ ಇದೆ, ಇವರಿಗೆ ಅಂತ ಮಾಡುವಂಥದ್ದು. ಇದು ಇದೇ ರೀತಿ ಮುಂದುವರಿತು ಹೋದರೆ ಆ ರೀತಿ ಆಗ್ತಾ ಹೋಗ್ಬೋದು ಅಂತ. ಜೊತೆಗೆ ಒಂದು ಆಲ್ಮೋಸ್ಟ್ ಒಂದು 50-60% ಡೆಟ್ ಏನಿದೆ ಅದು ಅಮೆರಿಕನವರೇ ಹೊಂದಿರೋದ್ರಿಂದ, ಅಲ್ಲಿಯ ಗೌರ್ಮೆಂಟು, ಅಲ್ಲಿಯ ಪಬ್ಲಿಕ್ಕು ಇವರೇ ಹೊಂದಿರೋದ್ರಿಂದ ಏನಾದರೂ ಆ ಥರ ಆಯಿತು ಅಂತಂದರೆ ಅವರ ಜನಗಳ ಸೇವಿಂಗ್ಸ್ ಮೇಲೆ ಒಂದು ದೊಡ್ಡ ಹೊಡೆತವನ್ನು ಬೀಳ್ತಾ ಹೋಗ್ಬೋದು ಅಂತ. ಇದು ಎಲ್ಲದಕ್ಕೂ ಆಗುತ್ತೆ ಅನ್ನೋದು ಈಗಲೇ ಹೇಳೋದು ತುಂಬ ಮುಂದಿನ ಮಾತಾಯಿತು. ಆದರೆ ಇಂಡಿಯಾ, ಚೈನಾ ಎಲ್ಲರೂ ಸೇರಿದಂಗೆ ಈ ಸಲ ದೊಡ್ಡ ಮಟ್ಟದಲ್ಲಿ ಏನು ಮಾಡಿದ್ದಾರೆ, ತಮ್ಮ ಏನು ಹೋಲ್ಡಿಂಗ್ ಇತ್ತು ಅದನ್ನು ಮಾರ್ಕೊಂಡಿದ್ದಾರೆ, ಕಮ್ಮಿ ಮಾಡ್ಕೊತಾ ಇದ್ದಾರೆ US ಇಂದು. ಇದು ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗ್ತಾ ಇರೋವಂಥದ್ದು. ಯಾವಾಗ ಟ್ಯಾರಿಫು, ಸ್ಯಾಂಕ್ಷನ್ಗಳು ಒಂದು ದೇಶದ ಮೇಲೆ ಒಂದು ಈ ಥರದ್ದೆಲ್ಲ ನಡೀತಾ ಬಂದಾಗ ಈ ಥರ ಒಂದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ. ಸೊ ಇದರಿಂದ ನಾನು ಆಗಲೇ ಹೇಳ್ದಂಗೆ ಒಂದು 4% ಅಮೆರಿಕನ್ನವರ ಇನ್ಕಮ್, ಆ್ಯಾವ್ರೇಜ್ ಇನ್ಕಮಿಗೆ ಹೊಡೆತ ಬೀಳ್ತಾ ಹೋಗುತ್ತೆ 2054 ಇದೇ ರೀತಿ ಇವರು ಏನಾದರೂ ಆ್ಯಕ್ಷನ್ನ ತೊಗೊಂಡಲೇ ಇದೇ ಒಂದು ಪ್ರೊಜೆಕ್ಷನಲ್ಲೇ ಜಾಸ್ತಿ ಆಗ್ತಾ ಹೋಯಿತು ಅಂತಂದರೆ GDP ಟು ಡೆಟ್ ಟು GDP ರೇಷಿಯೋ, ಆಗ ಅಲ್ಲಿ ಜನರ ಸೇವಿಂಗ್ಸು, ಅಲ್ಲಿ ಒಂದು ಡಾಲರ್ ವ್ಯಾಲ್ಯೂ, ಅಲ್ಲಿ ಒಂದು ಎಕನಾಮಿಕ್ ಗ್ರೋತು, ಇದೆಲ್ಲದಕ್ಕೂ ಕೂಡ ಒಂದು ಆತಂಕ ಬರ್ಬೋದು ಅಂತ. ಈಗ ಏನು ಸುತ್ತೋರಿತಾ ಇದೆ ಅಂತಂದರೆ, ಎಷ್ಟು ಬೇಗ ಇದನ್ನ ಮಾಡ್ಬೋದು ಅಂತ ಬೇರೆ ದೇಶಗಳು ಕೂಡ ಆಗ್ತಾ ಇದೆ ಅಂತ ಅಲ್ಲಿಯವರು ಕೂಡ ಗೊತ್ತಿದೆ. ಇವಾಗ ಚೈನಾದವರು ಕೂಡ ಈಗ ಇವರು ಡಾವೋಸ್ಗೆ ಹೋಗ್ತಾರೆ, ಎಕನಾಮಿಕ್ ಫೋರಮಿಗೆ ಹೋಗ್ತಾರೆ, ಅಲ್ಲಿ ಏನೋ ಒಂಥರ ಮಾತಾಡ್ತಾರೆ. ಇದರಿಂದ ಏನಾಗ್ತದೆ, ದಿನಕ್ಕೆ ಅಮೆರಿಕದ ಮೇಲಿನ ಕ್ರೆಡಿಬಿಲಿಟಿ ಕಮ್ಮಿ ಆಗಲಿ ಅನ್ನೋದು ಚೈನಾದು ಕೂಡ ಒಂದು ಗೇಮ್ ಪ್ಲ್ಯಾನ್ ಅಂತ ಹೇಳ್ತಾ ಇದ್ದಾರೆ. ಅದು ಯಾರೋ ಅವ್ರು ಮಾಡ್ಕೊತಾ ಇಲ್ಲ, ಅಲ್ಲಿಯವರೇ ಮಾಡ್ಕೊತಾ ಹೋಗ್ತಾರೆ. ಹಾಗಾಗಿ ಇದರಿಂದ ಏನೋ ಒಂದು ದೊಡ್ಡ ಕ್ರೈಸಿಸೇ ಬಂದ್ಬಿಡುತ್ತಾ ಇದರಿಂದ ಅಂತಂದರೆ, ನೋಡಿ ಇದು ಆ ರೀತಿ ಆಗ್ತಾ ಹೋಗೋದಿಲ್ಲ. ಯಾವುದೇ ಒಂದು ಸಾಮ್ರಾಜ್ಯ ಒಂದೇ ಸಲ ಅದು ಪತನ ಆಗ್ತಾ ಹೋಗೋದಿಲ್ಲ ಅಲ್ವಾ. ಅಲ್ಲಿಯ ಕಿತ್ತಾಟ ಬೇರೆ ಕಡೆ ಆಗೋದಕ್ಕಿಂತ ಅಲ್ಲಿ ಒಳಗಡೆ ಕಿತ್ತಾಟ, ಅದರಿಂದನೇ, ಅಥವಾ ಇನ್ನೇನೋ ಒಂದು ಯಾವುದೋ ಒಂದು ಪಾಪ್ಯುಲಾರಿಟಿ ಬರದಲ್ಲಿ ಏನೋ ಒಂದು ದೊಡ್ಡದಾಗಿ ಏನೋ ಒಂದು ಅನೌನ್ಸ್ ಮಾಡೋದು, ಮತ್ತೊಂದು ಮಾಡೋದು, ಈ ಥರ ಮಾಡಿದ್ರು ಅಂದರೆ ಅದರಿಂದನೇ ಆ ಥರ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ದೇಶಕ್ಕೆ ಹೊರಗಡೆ ಶತ್ರುಗಳು ಇದ್ದೇ ಇರ್ತಾರೆ, ಆದರೆ ಅಲ್ಲಿಯ ಒಳಗಡೆಯಿಂದನೇ ಜಾಸ್ತಿ ಕೊಲಾಪ್ಸ್ ಆಗುವಂಥದ್ದು ಜಾಸ್ತಿ. ನಮ್ಮ ಬಾಡಿನಲ್ಲೂ ಅಷ್ಟೇ, ಈ ರೋಗಗಳು ಬಂದಾಗಲೂ ಕೂಡ ಹೊರಗಡೆಗಿಂತ ಒಳಗಡೆನೇ ಅದು ಆಗ್ತಾ ಹೋದಾಗ ಗೊತ್ತೇ ಆಗೋದಿಲ್ಲ, ಅದು ಒಂದು ಸೈಲೆಂಟ್ ಕೊಲಾಪ್ಸಿಗೆ ದಾರಿ ಮಾಡ್ತಾ ಕೊಡ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ನಾವು ನಮ್ಮ ಜೀವಮಾನದಲ್ಲಿ ನೋಡ್ತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ಆ ಥರ ಏನಾದರೂ ಸಿಚುವೇಶನ್ ಬಂತು ಅಂತಂದರೆ ಖಂಡಿತವಾಗ್ಲೂ ಇದು ಒಂದು ಗ್ಲೋಬಲ್ ಎಕನಾಮಿಗೂ ಕೂಡ ಒಂದು ಹೊಡೆತ ಬೀಳುವಂಥ ಒಂದು ಸಾಧ್ಯತೆ ಇರ್ತಾ ಹೋಗುತ್ತೆ. ಹಾಗಾಗಿ ಯಾವ ರೀತಿಯಾಗಿ ಅಲ್ಲಿಯನ್ನು ಆಯ್ಕೆ ಮಾಡ್ಕೊತಾರೆ, ಅಲ್ಲಿ ಯಾವ ರೀತಿಯಾಗಿ ಡಿಸಿಷನ್ಗಳನ್ನ ತಗೊಳ್ತಾ ಹೋಗ್ತಾರೆ US ಅನ್ನೋದ್ರ ಮೇಲೆ ಮುಂದೆ ಅದು ಯಾವ ರೀತಿ ಆಗ್ತಾ ಹೋಗುತ್ತೆ ಅನ್ನೋದು ಗೊತ್ತಿದೆ. ಯಾಕಂದರೆ ಸುಮಾರು ಸಾಮ್ರಾಜ್ಯಗಳದ್ದು, ಯುರೋಪಿಯನ್, ಬ್ರಿಟನ್ ಸಾಮ್ರಾಜ್ಯ, ಮತ್ತೊಂದು ಎಲ್ಲದನ್ನು ಉದಾಹರಣೆ ಕೊಟ್ಬಿಟ್ಟು ಕೂಡ ಹೇಳ್ತಾ ಇರ್ತಾರೆ ಅವರ ಕೊಲ್ಯಾಪ್ಸ್ ಯಾವ ರೀತಿ ಆಯಿತು ಅಂತ. ಅದೇ ರೀತಿ US ಆಗುತ್ತಾ, ಅಥವಾ US ಅದನ್ನೆಲ್ಲದರಿಂದನೂ ಅರ್ಥಕೊಂಡು ಬೇರೆ ರೀತಿಯಾಗಿ ಒಂದು ಸ್ಟ್ರಾಟಜಿನ ಮಾಡ್ತಾ ಹೋಗುತ್ತಾ ಅನ್ನೋದನ್ನು ನಾವು ಮುಂಬರುವ ದಿನಗಳಲ್ಲಿ ನೋಡ್ತಾ ಹೋಗಬೇಕು. ಇದಿಷ್ಟು ಯಾವ ರೀತಿಯಾಗಿ ಒಂದು
ಪೊಟೆನ್ಷಿಯಲ್ ಕ್ರೈಸಿಸ್ಗೆ ದಾರಿ ಮಾಡಿಕೊಡ್ತಾ ಹೋಗ್ಬೋದು US ಅಲ್ಲಿ ಅಂತ ತಿಳಿಸ್ಕೊಡುವಂಥ ಪ್ರಯತ್ನ ಆಗಿತ್ತು. ಮ್ಯಾಕ್ರೋ ಎಕನಾಮಿಕ್ ಸಬ್ಜೆಕ್ಟು ರೆಗ್ಯುಲರ್ ಸ್ಟಾಕ್ ಮಾರ್ಕೆಟ್ ವ್ಯೂವರ್ಸ್ಗೆ ಬೋರಿಂಗ್ ಕೂಡ ಆಗಿರ್ಬೋದು. ಒಂದು ಹೊಸ ಪ್ರಯತ್ನ AI ಮೂಲಕ ಈ ಪ್ರೆಸೆಂಟೇಷನ್ ಕೂಡ ಮಾಡಬೇಕಾಯಿತು ನೋಟ್ಬುಕ್ ಎಲ್ಲ ಮೂಲಕ. ಸೊ ಇಷ್ಟ ಆಗಿದೆ ಅಂತಂದರೆ ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ವಿಡಿಯೋದಕ್ಕೆ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಈ ಥರದ್ದು ಇನ್ಯಾವುದಾದ್ರು ಟಾಪಿಕ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತಾ ಹೋಗ್ತೀನಿ. ಮತ್ತೊಂದು ಪ್ರಿಯನೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.